ಬೇಡುವರನ್ನ ಕೊಡುವ ಕೊರತೆ ನನಗಿಲ್ಲ. ಹಸಿರುಗಾಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ಪ್ರಿಯರೇ, ನಾವು ಓದಿಕೊಂಡಂಥ ಈ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನೆಂದರೆ, ಯಾರಾದರೂ ನಿಮ್ಮ ಬಲಗೆನ್ನೆಗೆ ಹೊಡೆದರೆ ಎಡಗೆನ್ನೆಯನ್ನು ತೋರಿಸಿಕೊಡು, ಕೆಡುಕನನ್ನು ಎದುರಿಸಬೇಡ ಎಂಬುದಾಗಿ ಕಲಿಸುತ್ತಾ ಇದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ತನ್ನ ಜೀವಿತದಲ್ಲಿ ಇದೇ ಮಾದರಿಯನ್ನು ತೋರಿಸಿದನು. ಆತನು ಪಾಪವಿಲ್ಲದೆ ಹುಟ್ಟಿದನು, ಪಾಪವಿಲ್ಲದೆ ಜೀವಿಸಿದನು, ಪಾಪ ಜ್ಞಾನವಿಲ್ಲದವನಾಗಿದ್ದನು, ಪಾಪ ಮಾಡದವನಾಗಿದ್ದನು. ಆದರೂ ಕೂಡ ಮನುಕುಲದ ಪಾಪದ ಪರಿಹಾರಕ್ಕೋಸ್ಕರ ತನ್ನನ್ನೇ ಯಜ್ಞಾರ್ಪಿತನಾಗಿ ಒಪ್ಪಿಸಿಕೊಟ್ಟನು, ಸಮಾಧಿ ಮಾಡಲ್ಪಟ್ಟನು, 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಆತನಲ್ಲಿ ನಂಬಿಕೆ ಇಡುವವರಿಗೂ ಕೂಡ ಈ ರೀತಿಯಾಗಿ ಕ್ಷಮಿಸುವಂಥ ಒಂದು ಕೃಪೆಯನ್ನು ಆತನು ಕೊಡುತ್ತಾನೆ. ನಮ್ಮನ್ನು ಹಿಂಸಿಸುವವರನ್ನು ನಾವು ಕ್ಷಮಿಸುವಂತೆಯೂ ಅವರನ್ನು ಶಪಿಸದೆ ಆಶೀರ್ವದಿಸುವಂತೆಯೂ ನಮಗೆ ಬೇಕಾಗಿರುವಂಥ ಬಲವನ್ನು ಯೇಸು ಕ್ರಿಸ್ತನು ದಯಪಾಲಿಸುವವನಾಗಿದ್ದಾನೆ. ಹೀಗಿರುವುದರಿಂದ ನೀವು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಿಮ್ಮನ್ನು ಹಿಂಸಿಸುವವರನ್ನು ನೀವು ಕ್ಷಮಿಸುವಂತೆಯೂ ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸುವಂತೆಯೂ ಬೇಕಾಗಿರುವ ಬಲವನ್ನು ಯೇಸು ಕ್ರಿಸ್ತನು ನಿಮಗೆ ಕೊಡುತ್ತಾನೆ. ಆ ಬಲವನ್ನು ಹೊಂದಿಕೊಳ್ಳುವಂತೆಯೂ ನಿತ್ಯ ನರಕದಿಂದ ನೀವು ತಪ್ಪಿಸಿಕೊಳ್ಳುವಂತೆಯೂ ದೇವರ ಮಕ್ಕಳಾಗುವಂತೆಯೂ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕೆಂಬುದೇ ನಮ್ಮ ಪ್ರಾರ್ಥನೆ.